ಎಲ್ಲರಿಗೂ ನಮಸ್ಕಾರ ರೀ. ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಾಕತ್ತೇನೆ ಈಗ ನಾನು ಹೋಗಿ ಕಾಯಿಪಲ್ಲೆ ತೊಗೊಂಡು ಬಂದು ಹಿಂಗೆ ಎಲ್ಲ ಸುರ್ಕೊಂಡು ಇದನ್ನು ಸರಿಯಾಗಿ ಜೋಡಿಸಿ ಮತ್ತು ಎಲ್ಲ ಸೋಸ್ಕೊಂಡು ಇಟ್ಕೊಂಡೆ ಅಂತಂದ್ರೆ ನನಗೆ ಮನಸ್ಸಿಗೆ ಸಮಾಧಾನ ಆಕೈತಿ ರೀ. ಇಲ್ಲಂತಂದ್ರೆ ಕೈಚೀಲ ಒಳಗೆ ಎರಡು ದಿನ ಹಂಗೆ ಬಿಟ್ಟಿವು ಅಂತಂದ್ರೆ ಅದೆಲ್ಲ ಹಾಳಾಕೈತಿ. ರೊಕ್ಕ ಕೊಟ್ಟು ತೊಗೊಂಡು ಬಂದದ್ದು ಎಲ್ಲ ವೇಸ್ಟ್ ಆಕೈತಿ ರೀ. ಎಲ್ಲನೂ ಸೋಸೋದು ಆಯ್ತು ರೀ. ಭಾಳ 1 ಅವರ್ ಟೈಮ್ ಹಿಡಿತು. ಆದರೆ ಈಗ ಒಂದು ಸ್ವಲ್ಪ ಫ್ರಿಜ್ ಚೆಂದಂಗೆ ಒರೆಸ್ಕೊಂಡೇ ಇಟ್ಟಿತ್ತು ಅಂತಂದ್ರೆ ಅದೊಂದು ಪರ್ಫೆಕ್ಟ್ ಕೆಲಸ ಆಗಿಬಿಡ್ತೈತೆ ರೀ. ಹಾಗಾಗಿ ಅದನ್ನು ಒರೆಸ್ಕೊಂಡು ಹಿಂಗೆ ಇಡಾಕತ್ತ ನೋಡಿರಿ. ಇವು ಏನದವ್ರಲ್ಲ ಇವು ಡಬ್ಬಿ ನಾನು ಇದ್ರೊಳಗೆ ಫ್ಲಿಪ್ಕಾರ್ಟ್ ಒಳಗೆ ತಂದಿದ್ದೆ ರೀ. ಅದು ತರಿಸಿದ್ದೆ. ಸೈಜ್ ಒಂದು ಸ್ವಲ್ಪ ಸಣ್ಣ ಅದಾವೆ ರೀ. ತೋರಿಸಿದ್ದಕ್ಕಿಂತನೂ ಸ್ವಲ್ಪ ಸಣ್ಣದು ಅನ್ನಿಸ್ತು. ಅದ್ರ ಜೊತೆನ ಬ್ಯಾಗ್ಸ್ ಬಂದವ್ರಲ್ಲ ಅವು ಚಲೋ ಅದಾವೆ. ಅವು ಏನಾರೇ 1 kg ಹಿಡಿಸ್ತಾವೆ. ಹಿಂಗಾಗಿ ನೀಟಾಗಿ ಎಲ್ಲ ಇಟ್ಕೊಂಡೆ ನೋಡಿರಿ. ನೀಟಾಗಿ ವ್ಯವಸ್ಥಿತವಾಗಿ ಮನೆ ಇಟ್ಕೋಬೇಕು ಮತ್ತು ವ್ಯವಸ್ಥಿತವಾಗಿ ಬೇಕಪ್ಪ ನಮ್ಗೆ ಲೈಫ್ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಕೆಲಸನ ಹಿಡಿತೈತೆ ರೀ. ಇಲ್ವಾ ಎಲ್ಲಿದ್ದಲೆ ಅಲ್ಲೇ ಒಗದು ಮಕ್ಕೋತನು ಅಂತಂದ್ರೆ ಹಂಗೂ ಮಾಡೋರು ಇರ್ತಾರೆ. ಆದ್ರೆ ಇದು ಜಾಸ್ತಿ ಕೆಲಸ ನೀಟಾಗಿ ಇಟ್ಕೊಳಕ್ಕೆ ಹತ್ತತಿ. ಈಗ ನಾನು ಬ್ಯಾಳೆ ಹಾಕಿದೆ ರೀ. ಸ್ವಲ್ಪ ಪಾಲಕ್ ಆಮೇಲೆ ನುಗ್ಗಿಕಾಯಿ ಎಲ್ಲ ಹಾಕಿ ಬ್ಯಾಳೆ ಕುದಿಸ್ಕೊಂಡೆ ರೀ. ಆ ಕಡೆ ಎಗ್ ಬಾಯ್ಲ್ ಮಾಡಾಕಿಟ್ಟನಿ. ಸಂಜೆ ಅಡ್ಗೆ ಪಟಾಪಟ ಅಂತ ಮಾಡ್ಬೇಕ್ರಿ. ಮಕ್ಕಳು ಈಗ ತೂಗಿಸ್ತಾರೆ. ಅದಕ್ಕೆ ಅವರಿಗೆ ಒಂದು ಸ್ವಲ್ಪ ಕೊಟ್ಟು ಇಲ್ಲಿ ಕಾಯಿಪಲ್ಲೆ ತರುತನ ಸ್ವಲ್ಪ ಲೇಟ್ ಆತ್ರಿಪ್ಪ. ಯಾಕಂತಂದ್ರೆ ಇಲ್ಲಿ 6 ನಂತರನ ಕೂಡ್ತತ್ರಿ ಎಲ್ಲ ಸಂತಿ. ಅದಕ್ಕೆ ಈಗ ತೊಗೊಂಡು ಬಂದು ಅದನ್ನೆಲ್ಲ ಜೋಡಿಸಿ ಇಡುತ್ತಾನ ನನಗೆ ಇನ್ಕಂಪ್ಲೀಟ್ ಅನ್ನಿಸ್ತೈತಿ. ಮತ್ತು ಹಂಗೆ ಕಟ್ಟಿ ಇಟ್ಟಿವು ಫ್ರಿಜ್ ಒಳಗೆ ಅಂತಂದ್ರೆ ಅದನ್ನು ತೆಗೆದು ಮಾಡೋಕ್ಕಾಗಲಿ ಇದನ್ನಾಗಲಿ ಸರಿ ಅನ್ಸಂಗಿಲ್ಲ. ಫ್ರೆಶ್ ಇದ್ದಾಗನ ಅದು ಕರೆಕ್ಟಾಗಿ ಆಕೈತಿ ಸೋಸ್ರ ಮಾಡಿದ್ರೆ. ಅದಕ್ಕೆ ಈಗ ದಾಲ್ ಮಾಡಿದೆ ರೀ. ಸಾಂಬಾರು ಮಾಡಿದ್ನಿ. ಇನ್ನು ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಇದು ಮಾಡ್ತೀನಿ ರೀ. ಈಗ ರೈಸ್ ಅಷ್ಟು ಮಾಡ್ತೀನಿ ರೀ. ಈಗ ನೋಡಿರಿ ರೈಸ್ ಮಾಡಾಕತ್ತೀನಿ. ಸ್ವಲ್ಪ ಕಡಾ ಮಸಾಲ ಹಾಕಿ ಆಮೇಲೆ ನಮ್ಮ ಪಾಮೋಸ್ ಒಳಗಿಂದ ಪಲಾವ್ ಎಲೆ ತೊಗೊಂಡು ಬಂದಿದ್ದೆ ಅದಷ್ಟು ಹಾಕಿ ಸ್ವಲ್ಪ ಜೀರಾ ರೈಸ್ ಟೈಪ ಮಾಡಿಬಿಡೋಣ್ರಿ. ಬರೀ ರೈಸ್ ಸಾಂಬಾರು ಇರ್ತೈತಿ. ಅವಾಗ ಹಿಂಗೇನಾರೇ ಒಗ್ಗರಣೆ ಅನ್ನೋದು ಮಾಡಿದ್ರೆ ತಿಂತಾರ್ರಿ. ಇವತ್ತು ಚಪಾತಿ ಮತ್ತು ರೊಟ್ಟಿ ನಮ್ಮಲ್ಲಿ ಕಂಪಲ್ಸರಿ ಇರ್ತಾವೆ. ಆದ್ರೆ ಇವತ್ತು ಸ್ವಲ್ಪ ಕಾಯಿಪಲ್ಲೆ ತರೋದಿನ ಅಂತೂ ಇಷ್ಟು ಅನ್ನ ಸಾರು ಅಷ್ಟು ಮಾಡೋದಾಗ್ತದೆ ನೋಡಿರಿ. ಸ್ವಲ್ಪ ಈಗ ಗ್ರೀನ್ ವಟಾಣಿ ತಿನ್ನೋದು ಸೀಸನ್ ಐತಿ. ಹಾಗಾಗಿ ಈಗ ಸೀಸನ್ ಇದ್ದಾಗ ಜಾಸ್ತಿ ಬಳಕೆ ಮಾಡೋದು ಜಾಸ್ತಿ ತರೋದು ಇರ್ತೈತಿ. ಅದು ನ್ಯೂಟ್ರಿಷನು ಸಿಗ್ತೈತಿ ಮತ್ತು ರೈಸ್ ಒಳಗೆ ಚಲೋ ಆಗ್ತಾವ್ರಿ ಅವ. ಅದಕ್ಕೆ ಈಗ ಅಡುಗೆ ಆಯ್ತು ರೀ. ಇನ್ನು ಸ್ವಲ್ಪ ಪಟಾಪಟ ಅಂತೇಳಿ ಮಕ್ಕಳಿಗೆ ಹಾಕಿ ಕೊಡೋದು. ಹಾಕಿಕೊಟ್ಟು ಮಿಕ್ಕಿದ ಕೆಲಸ ಮಾಡೋದು ನೋಡಿರಿ. ಎಲ್ಲನೂ ಸಿಂಪಲ್ ಊಟನ ಇದ್ರೆ ಮಕ್ಕಳು ಜಾಸ್ತಿ ಇಷ್ಟಪಟ್ಟು ತಿಂತಾರೆ ರೀ. ಅವ್ರದ್ದು ಪ್ರೋಟೀನ್ ಇದು ಎಲ್ಲ ಕಂಪ್ಲೀಟ್ ಆಗೋಕೆ ಒಂದು ಎಗ್ ರೈಸ್ ಸಾಂಬಾರು ಸ್ವಲ್ಪ ಒಂದು ಸೌತೆಕಾಯಿ ಎಲ್ಲ ಹಾಕಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ರೀ ಅವರು. ಈಗ ಊಟ ಆಗಿಂತ ನಂದು ಕ್ಲೀನಿಂಗ್ ಸ್ಟಾರ್ಟ್ ಆಯ್ತು ನೋಡಿರಿ. ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿವಿ ಅಂತಂದ್ರೆ ಮಾರ್ನಿಂಗ್ ಭಾಳಷ್ಟು ಹೆಡೇಕ್ ಆಗಂಗಿಲ್ಲ. ಎಲ್ಲನೂ ಕೆಲಸ ಒಟ್ಟೊಟ್ಟಿಗೆ ಬಂದುಬಿಡ್ತೈತಿ ಮಾರ್ನಿಂಗ್. ಅದಕ್ಕೆ ಪಟ ಕ್ಲೀನ್ ಮಾಡ್ಕೊಕತ್ತೇನೆ ನೋಡಿರಿ. ಕ್ಲೀನ್ ಮಾಡ್ಕೊಂಡಿಂದ ಮನಸ್ಸಿಗೆ ಸಮಾಧಾನ ಅನಿಸ್ತೈತಿ. ಮತ್ತು ಮಾರ್ನಿಂಗ್ ಎದ್ದ ಕೂಡಲೇ ಎಲ್ಲ ಕೆಲಸ ಅಂದ್ರೆ ಕೆಲಸ ಮಾಡೋಕ್ಕೆ ಏನು ಗಲೀಜು ಅನ್ಸಂಗಿಲ್ಲ. ಹಂಗಾಗಿ ಮಕ್ಕಳು ಡಬ್ಬಿಗೆ ಎದ್ದು ಕಟ್ಟೋದು ಇರ್ತೈತಿ. ಅದಕ್ಕೆ ಇಷ್ಟು ಮಾಡಿದ್ನಿ ನೋಡ್ರಿಪ್ಪ. ನಂದು ಈವ್ನಿಂಗ್ ರೂಟೀನ್ ಈ ರೀತಿಯಾಗಿ ಇರ್ತೈತಿ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಓಕೆ, ಗುಡ್ ನೈಟ್ ಎಲ್ಲರಿಗೂ.